Hi friends, welcome to Dreamers English. ಸೊ ಫ್ರೆಂಡ್ಸ್, ಇಂದಿನ ದಿನ ನಾವು ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರಲ್ಲಿ ಬರ್ತಕ್ಕಂತಹ ಪ್ರಮುಖವಾದಂತಹ ಟಾಪಿಕ್ ಓಲ್ಡ್ ಇಂಗ್ಲೀಷರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಇದನ್ನು ಓಲ್ಡ್ ಇಂಗ್ಲೀಷ್ ಅಂತ ಕರೀತಾರೆ, ಹಾಗೆ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಅಂತಲೂ ಕರೀತಾರೆ. ಇದು ಪ್ರಾರಂಭ ಆಗೋದು 450ಇಂದ ಮತ್ತು ಎಂಡ್ ಆಗೋದು 1066. ಸೊ ಹೀಗೆ ಒಂದೊಂದಾಗಿ ಏನಿದೆ ಇದರಲ್ಲಿ ಮತ್ತು ತುಂಬ ಶಾರ್ಟಾಗಿ ನಾನು ವಿತ್ ನೋಟ್ಸ್ನ ಮೂಲಕ ತುಂಬ ಕ್ಲಿಯರ್ ಕಟ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೆ ಈ ಪಿ ಪಿ ಟಿನೂ ತುಂಬ ಕ್ಲಿಯರ್ ಕಟ್ಟಾಗಿರೋದು. ಸೊ ಇದು ಎಲ್ಲರಿಗೂ ಸಾಮಾನ್ಯವಾಗಿ ಯಾರಿಗೆ ಈ ಓಲ್ಡ್ ಇಂಗ್ಲೀಷು ಅಥವಾ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಅರ್ಥ ಆಗಿಲ್ಲೋ ಅವರಿಗೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತೊಂದು ಅವಕಾಶ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಓಕೆ, ನಾವು ಲೆಟ್ಸ್ ಸ್ಟಾರ್ಟ್. ಓಲ್ಡ್ ಇಂಗ್ಲೀಷ್ ಅಥವಾ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಅಂತ ಇದು ಏನು ಅಂತಂತಂದರೆ, ಓಲ್ಡ್ ಇಂಗ್ಲೀಷ್ ಪೀರಿಯಡ್ ಆಲ್ಸೋ ಕಾಲ್ಡ್, ಇದಕ್ಕೆ ಇನ್ನೊಂದು ಹೆಸರನ್ನು ಕರಿತೇವೆ. ಅದು ಯಾವುದಂದರೆ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಅಂತ. ಇದು ಫಸ್ಟ್ ಪೀರಿಯಡ್ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಪ್ರಾರಂಭ ಆಗಬೇಕಾದ್ರೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಇದರ ಟೈಮ್ ಪೀರಿಯಡ್ ಈಗಾಗಲೇ ಹೇಳಿದ್ದೇನೆ ನಾನು, 450 AD ಇಂದ ಹಿಡ್ಕೊಂಡು 1066 AD ವರೆಗೆ. ಸೊ ಇಲ್ಲಿ ಬಳಸ್ತಕ್ಕಂತಹ ಲ್ಯಾಂಗ್ವೇಜು ಮೋಸ್ಟ್ ಆಫ್ ದಿ ಲಿಟ್ರೇಚರಲ್ಲಿ ನಾವು ಪೋಯಮ್ಗಳನ್ನು ನೋಡ್ಬೋದು, ಇನ್ನಿತರ ಯಾವುದಾದ್ರೂ ವರ್ಕ್ ಆಫ್ ಆರ್ಟ್ಗಳನ್ನು ನೋಡಿದ್ರೆ ಅದರಲ್ಲಿ ಓಲ್ಡ್ ಇಂಗ್ಲೀಷನ್ನು ಅವರು ಬಳಸ್ತಾ ಹೋಗ್ತಾರೆ. ಈ ಪೀರಿಯಡ್ ಹೇಗಿರುತ್ತೆ ಅಂದರೆ, ಮೋಸ್ಟ್ಲಿ ಇದು ಓರಲ್ ಪೀರಿಯಡು, ಅಂದರೆ ಇಲ್ಲಿ ಬರವಣಿಗೆಯ ಬಗ್ಗೆ ತುಂಬ ಅರಿವು ಇರಲ್ಲ. ಸೊ ಇದನ್ನು ಒಬ್ಬ ಜನಪದ ರೀತಿಯಲ್ಲಿ ಒಂದು ಹಾಡನ್ನು ಹಾಡಿದ್ರೆ ಇನ್ನೊಬ್ಬ ಅದನ್ನು ಫಾಲೋ ಮಾಡ್ತಾ ಹೋಗ್ತಾ ಇದ್ದಾನೆ. ಸೊ ಆ ರೀತಿಯಲ್ಲಿ ಓರಲ್ ಆಗಿ ನಾವು ಇದನ್ನು ನೋಡ್ತಾ ಹೋಗ್ತೇವೆ. ಸೊ ಇದರ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನಂತರ ಇದನ್ನು ಕೆಲವೊಂದು ಮಾಂಕ್ಸ್ಗಳು, ಚರ್ಚಲ್ಲಿರುವಂಥ ಮಾಂಕ್ಸ್ಗಳು ಅದನ್ನು ಕೆಲವೊಂದು ಆಗಿನ ಕಾಲದ ಸಂಪ್ರದಾಯದ ಹಾಡುಗಳನ್ನೆಲ್ಲ ಬರೆದಿಡ್ತಾರೆ. ಅದನ್ನು ಮುಂದೆ ನೋಡೋಣ. ಹಾಗೆ ಇಲ್ಲಿ ರೈಟರ್ಸು ಯಾರು ಅಂತ ನಾವೇನಾದರೂ ಕೇಳಿದರೆ ಅವರನ್ನು ನಾವು ಇವರೇ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ಅನಾನಿಮಸ್ ರೈಟರ್ಸ್ ಎಲ್ಲ ಬರ್ತಾರೆ. ಅಲ್ಲಿ ಯಾರು ಬರೆದಿದ್ದಾರೆ ಅಂತ ಇವತ್ತಿಗೂ ಆ ವಿಷಯದ ಬಗ್ಗೆ ತುಂಬ ಚರ್ಚೆಗಳು ನಡೆದಿದೆ. ಆದರೂ ಅದು ಸಿಕ್ಕಿಲ್ಲ ನಮಗೆ, ಯಾರು ಈ ರೈಟರ್ಸ್ ಎಕ್ಸಾಕ್ಟಾಗಿ ಈ ವರ್ಕನ್ನು ಬರೆದವ್ರು ಯಾರು, ಈ ಪೋಯಮನ್ನು ಬರೆದವ್ರು ಯಾರು ಅಂತ. ಸೊ ಬಿಕಾಸ್ ಮೋಸ್ಟ್ ಆಫ್ ದಿಸ್ ಏಜ್ ಇನ್ಕ್ಲೂಡ್ಸ್ ವಾಟ್ ಅಂತಂದರೆ ದ ಓರಲ್, ಅಂದರೆ ಒನ್ ಹೂ ಪಾಸಸ್ ಸಮ್ ಐಡಿಯಾಸ್ ಆರ್ ಇಟ್ ಮೇ ಬಿ ದ ಆರ್ಟ್ ಆಫ್ ವರ್ಕ್ ಆ್ಯಂಡ್ ದ್ಯಾಟ್ ಈಸ್ ಫಾಲೋಡ್ ಬೈ ಅನದರ್ ಒನ್. ಈ ರೀತಿಯಲ್ಲಿ ಒಂದರಿಂದ ಇನ್ನೊಂದು ನಡೀತಾ ಹೋಗ್ತಾ ಇರುತ್ತೆ. ಸೊ ಇದು ಯಾವಾಗ ಕೊನೆಗೊಳ್ಳುತ್ತೆ ಅಂದರೆ, ಈ ಪೀರಿಯಡು ನಾರ್ಮನ್ ಏನು ಮಾಡ್ತಾರೆ ಅಂದರೆ ಅಟ್ಯಾಕ್ ಮಾಡ್ತಾರೆ. ಆಗ ಇಲ್ಲಿ ನಾರ್ಮನ್ ಕಾಂಕ್ವೆಸ್ಟ್ ಆದಮೇಲೆ 1066 ಮೋಸ್ಟ್ ಆಫ್ ದಿ ಪೀರಿಯಡ್ ಈಸ್ ಎಂಡ್ ಆಗುತ್ತೆ. ಮುಂದೆ ನಾವು ನೋಡ್ದಂಗೆ ಮೆಡಿವಲ್ ಏಜು ಮತ್ತು ಫ್ರೆಂಚ್ ಇನ್ಫ್ಲುಯೆನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನೋಡೋಣ ಈಗ ಈ ಒಂದು ವಿಷಯವನ್ನು ತುಂಬ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ, ಏನು ಇದು ಅಂತ. ಬಿಗಿನಿಂಗ್, ಬ್ಯಾಕ್ಗ್ರೌಂಡು ಮತ್ತು ಹಿಸ್ಟ್ರಿ ನೋಡೋಣ. ಇಲ್ಲಿ ಬ್ರಿಟನ್ ಹೇಗೆ ಇತ್ತು ಬಿಫೋರ್ ಓಲ್ಡ್ ಇಂಗ್ಲೀಷ್ ಇದ್ದಾಗ ಅಂತ, ಇನ್ನು ಓಲ್ಡ್ ಇಂಗ್ಲೀಷ್ಗಳು ಪ್ರಾರಂಭ ಆಗೋದಕ್ಕಿಂತ ಬ್ರಿಟನ್ ಅನ್ನೋದು ಏನಿತ್ತು ಅಂತ. ಬ್ರಿಟನ್ ವಾಸ್ ರೂಲ್ಡ್ ಬೈ ರೋಮನ್ಸ್ ಫ್ರಾಮ್ 43 AD ಟು 410. ಈ 43 ಕ್ರಿಸ್ತಶಕ 43ರಿಂದ 410ರವರೆಗೆ ಈ ರೋಮನ್ನರ ಆಳ್ವಿಕೆಯಲ್ಲಿ ಈ ಮೋಸ್ಟ್ ಆಫ್ ದಿ ಬ್ರಿಟನ್ ಅನ್ನೋ ಪ್ರದೇಶ ಇರುತ್ತೆ. ಈ ರೋಮನ್ಸು ತಮ್ಮ ಥರನೇ ಎಲ್ಲಿ ರೋಮ್ಗಳಲ್ಲಿ ಯಾವ ರೀತಿಯಾದ ರೋಡ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿದರು, ಸಿಟಿಯನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು, ಅದೇ ರೀತಿ ಇಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಮಾಡ್ತಾ ಹೋಗ್ತಾರೆ. ಬಟ್ ಹಾಗೆ ಇವ್ರ ಕಾಲದಲ್ಲಿ ಏನಂತಂದರೆ ಲಿಟ್ರೇಚರು, ಬರವಣಿಗೆ ಯಾವುದೇ ಒಂದು ರೀಜನಲ್ ಆ ಒಂದು ಪ್ರಾದೇಶಿಕ ಲಿಟ್ರೇಚರ್ಗಳು ಕಾಣುವುದಿಲ್ಲ ಈ ಕಾಲದಲ್ಲಿ, ನಮಗೆ ನೋಡಲಿಕ್ಕೆ ಸಿಗಲ್ಲ. ಸೊ ಇದು ಏನಾಗುತ್ತಂದರೆ 410 ADಯಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಬ್ರಿಟನ್ನ ಬಿಟ್ಟು ಮತ್ತು ರೋಮ್ ದೇಶಕ್ಕೆ ಮತ್ತೆ ಮರಳಿ ಹೋಗ್ತಾರೆ. ಸೊ ಇವರು ಹೋದ ಮೇಲೆ ಪ್ರಾರಂಭ ಆಗುವುದು ಏನಂದರೆ ಆ್ಯಕ್ಚುಲಾಗಿ ಒಂದು ಬ್ರಿಟನ್ ಇಂಗ್ಲೀಷ್ ಲಿಟ್ರೇಚರ್ ಪ್ರಾರಂಭ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ರೋಮನ್ನವರು ಹೋದ ಮೇಲೆ ಅರೈವಲ್ ಆಫ್ ಆಂಗ್ಲೋ ಸ್ಯಾಕ್ಸನ್ಸ್ ಅಂತ ಕೆಲವೊಂದು ಕಮ್ಯುನಿಟಿಗಳು ಬ್ರಿಟನ್ ಪ್ರದೇಶಕ್ಕೆ ಬರ್ತಾವೆ, ಅವು ದಾಳಿ ಮಾಡ್ತವೆ ಮತ್ತು ಅವುಗಳನ್ನು ವಶಪಡಿಸ್ಕೊಳ್ತವೆ. ಇದು ಪ್ರಾರಂಭವಾಗಿದ್ದು ಯಾವಾಗಂದರೆ 415 AD, ಕ್ರಿಸ್ತಶಕ ಇಲ್ಲಿ 450ರಿಂದ ಪ್ರಾರಂಭ ಆಗುತ್ತೆ. ಈ ಒಂದು ಪ್ರದೇಶನ ಆಕ್ರಮ ಮಾಡಬೇಕಂದ್ರೆ ಒಂದು 3 ಪ್ರಮುಖವಾದಂತಹ ಪಂಗಡಗಳು ಬರ್ತವೆ ಇಲ್ಲಿ. ಅದು ಯಾವುದಂದರೆ 3 ಜರ್ಮನಿಕ್ ಟ್ರೈಬ್ಸ್. ಇವು ಮೋಸ್ಟ್ ಆಫ್ ದಿ ಜರ್ಮನ್ ಪ್ರದೇಶ, ಅಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಿಂದ ಬಂದಿರುವಂಥ ಒಂದು ಟ್ರೈಬಲ್ ಗ್ರೂಪ್ ಇರುತ್ತೆ.
ಅವುಗಳ ಹೆಸರು ಏನಂತಂದರೆ ಆ್ಯಂಗಲ್ಸ್ ಅಂತ, ಸ್ಯಾಕ್ಸನ್ಸ್ ಅಂತ ಮತ್ತು ಜ್ಯೂಟ್ಸ್ ಅಂತ. ಈ 3 ರೀತಿಯ ಒಂದು ಪಂಗಡಗಳು ಈ ಟ್ರೈಬಲ್ ಗ್ರೂಪ್ ಏನು ಮಾಡ್ತಾವಂದರೆ ಈ ಬ್ರಿಟನ್ನಿನ ಕೆಲವೊಂದು ಪ್ರದೇಶಗಳನ್ನು ವಶಪಡಿಸ್ಕೊಂಡು, ಅಲ್ಲಿ ಇನ್ನೂ ಇದನ್ನು ನಾವು ಬ್ರಿಟನ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಇನ್ನೂ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಹಂಚಿ ಹೋಗಿರುತ್ತೆ ಪ್ರದೇಶಗಳು. ಇಂಥ ಪ್ರದೇಶಗಳನ್ನು ವಶಪಡಿಸ್ಕೊಂಡು ಅದರ ಮೇಲೆ ದಾಳಿ ಮಾಡಿ ಅವುಗಳನ್ನು ಆಳ್ವಿಕೆ ಪ್ರಾರಂಭಿಸ್ತವೆ. ಸೊ ಇವು ಮೂಲವಾಗಿ ಎಲ್ಲಿಂದ ಬಂದಿರಬಹುದು ಅಂತಂತಂದರೆ ಒಂದು ಜರ್ಮನಿ ಮತ್ತು ಡೆನ್ಮಾರ್ಕ್ನ ಕೆಲವೊಂದು ಪ್ರದೇಶಗಳಿಂದ ಬಂದಿದೆ ಅಂತ ನಮಗೆ ಮಾಹಿತಿ ಸಿಗುತ್ತೆ. ಇವು ಬಂದು ಸೆಟಲ್ಡ್ ಇನ್ ಬ್ರಿಟನ್ನಲ್ಲಿ ಬಂದು ಸೆಟಲ್ ಆಗ್ತಾರೆ. ಇಲ್ಲಿ ಒಂದು ನ್ಯೂ ಹೊಸ ಕಲ್ಚರನ್ನು ಪ್ರಾರಂಭಿಸ್ತಾರೆ ಆ್ಯಂಡ್ ಡೆವಲಪ್ಡ್ ದ ಓಲ್ಡ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಲ್ಲಿಂದ ಏನಾಗುತ್ತಂದರೆ ದ ಓಲ್ಡ್ ಇಂಗ್ಲೀಷ್ ಭಾಷೆ ಪ್ರಾರಂಭ ಆಗುತ್ತೆ. ಸೊ ಈಗ ಈ ಒಂದು ಇರ್ತಕ್ಕಂತಹ ಪಂಗಡಗಳು ನಾನು ಹೇಳಿದ್ದೇನಲ್ಲ, ಆಂಗ್ಲೋ ಸ್ಯಾಕ್ಸನ್ಸ್ ಮತ್ತು ಜೂಟ್ಗಳು ಈ ಸುಮಾರು ಒಂದು 7 ರಾಜ್ಯಗಳನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸ್ತಾ ಇರ್ತವೆ. ಈ ಒಂದು 7 ರಾಜ್ಯಗಳಿಗೆ ನಾವೇನಂತ ಕರಿತೀವಿ ಅಂದರೆ ಹೆಪ್ಟಾರ್ಕಿ ಅಂತ ಕರಿತೇವೆ. ಈ ಹೆಪ್ಟಾರ್ಕಿದಲ್ಲಿ ಬರ್ತಕ್ಕಂತಹ ಒಂದು 7 ಪ್ರದೇಶಗಳು ಯಾವಂದರೆ ನಾರ್ಥಂಬ್ರಿಯಾ, ಮರ್ಸಿಯಾ, ಈಸ್ಟ್ ಆಂಗ್ಲಿಯಾ, ವೆಸೆಕ್ಸ್, ಕೆಂಟ್, ಎಸೆಕ್ಸ್, ಸಸ್ಸೆಕ್ಸ್ ಅಂತ ಈ 7 ಪ್ರದೇಶಗಳು ಬರ್ತವೆ. ಸೊ ಇಲ್ಲಿ ಇವರ ಜೀವನ ಹೇಗಾಗಿತ್ತು ಅಂತಂತಂದರೆ ತುಂಬ ಡೇಂಜರಸ್ ಆಗಿ, ತುಂಬ ಯಾವತ್ತು, ಯಾಕಂದರೆ ಮೋಸ್ಟ್ ಆಫ್ ದಿ ಟೈಮ್ ಅವರು ವಾರ್ಗಳಲ್ಲಿ ಪಾಲ್ಗೊಳ್ಳಬೇಕಾಗ್ತಿತ್ತು. ಆ್ಯಂಡ್ ಬೇಸ್ಡ್ ಆನ್ ಲಾಯಲ್ಟಿ ಆ್ಯಂಡ್ ಬ್ರೇವ್ರಿ. ಇವರ ಲಿಟ್ರೇಚರ್ಗಳು ಹೇಗೆ ಅರಳಿ ಬರ್ತವೆ, ಹೇಗೆ ಉದಯಕ್ಕೆ ಬರ್ತವೆ ಅಂತಂದರೆ ಇವು ಹೆಚ್ಚು ಒಂದು ಬ್ರೇವ್ರಿ, ಶೌರ್ಯತೆಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತವೆ. ಹಾಗೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಹೀರೋಯಿಕ್ ಲಿಟ್ರೇಚರ್, ಅಂದರೆ ಹೀರೋನ ಡಾಮಿನೇಟ್ ಮಾಡುವಂಥ ಲಿಟ್ರೇಚರನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಹಾಗೆ ಇಲ್ಲಿ ನಮಗೆ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ಏನಂತಂದರೆ ಈ ಕ್ರಿಶ್ಚಿಯಾನಿಟಿ ಬರುವುದಕ್ಕಿಂತ ಮೊದಲು ಅವರಿಗೆ ಯಾವುದೇ ಆದಂಥ ಒಂದು ಧರ್ಮ ಅನ್ನೋದು ಅವರು ಫಾಲೋ ಮಾಡ್ತಾ ಇರಲಿಲ್ಲ. ಅವರನ್ನು ನಾವು ಈ ರೀತಿಯಾದಂಥ ವ್ಯಕ್ತಿಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಪೇಗನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಪೇಗನಿಸಮಿಂದ ಅವರು ಕ್ರಿಶ್ಚಿಯಾನಿಟಿಗೆ ಆಮೇಲೆ ಹೇಗೆ ಬರ್ತಾರೆ, ಆಗ ಒಂದು ನಗರ, ಒಂದು ಸಿವಿಲೈಸೇಷನ್ ಹೇಗೆ ಫ್ಲೌರಿಷ್ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಈ ಪೇಗನ್ ಬಿಲೀಫ್ಸ್ ಅವರಲ್ಲಿ ಇರುತ್ತೆ, ಅಂದರೆ ಯಾವುದೇ ಒಂದು ದೇವರುಗಳು ಇರುವುದಿಲ್ಲ, ಮಲ್ಟಿ ಗಾಡ್ಸ್, ನೇಚರ್ಗಳನ್ನು ಪೂಜೆ ಮಾಡ್ತಾರೆ, ರಿವರ್ಗಳನ್ನು ಪೂಜೆ ಮಾಡ್ತಾರೆ, ತಮಗೇನು ಮನಸ್ಸಿಗೆ ಬರುತ್ತೆ, ಯಾವ ವಿಚಾರದಲ್ಲಿರ್ತಾರೆ, ಮೋಸ್ಟ್ ಆಫ್ ದಿ ಐಡಿಯಾಸ್ಗಳನ್ನು ಇನ್ಕಲ್ಕೇಟ್ ಮಾಡಿಕೊಂಡು ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಸೊ ಇಂಥದನ್ನು ಆಂಗ್ಲೋ ಸ್ಯಾಕ್ಸನ್ಸ್ ವರ್ ಪೇಗನ್ಸ್, ಅವರನ್ನು ಪೇಗನ್ಸ್ ಅಂತ ಕರಿತೀವಿ. ಅವರು ಯಾವುದ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ರು ಅಂದರೆ ಮೆನಿ ಗಾಡ್ಸ್, ತುಂಬ ದೇವರುಗಳ ಮೇಲೆ ನಂಬಿಕೆ ಇತ್ತು. ವಿಲ್ಡ್ ಅಂತ ಅಂದರೆ ಪೇಟ್, ಹಣೆ ಬರದ ಮೇಲೆ ಅವರಿಗೆ ನಂಬಿಕೆ ಇತ್ತು. ಕರೇಜ್ ಆ್ಯಂಡ್ ಸ್ಟ್ರೆಂತ್, ಶೌರ್ಯ, ಧೈರ್ಯ ಮತ್ತು ತಮ್ಮ ಶಕ್ತಿಯ ಮೇಲೆ ಅವರಿಗೆ ನಂಬಿಕೆ ಇತ್ತು. ಸೊ ಇವರು ಪಾಲಿಸುವಂಥ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಯಾವುದಿತ್ತಂದರೆ ರಿವೆಂಜ್, ಅಂದರೆ ಶತ್ರುತ್ವ, ಒಮ್ಮೆ ಅಂದರೆ ರಾಜ್ಯಗಳನ್ನು ವಶಪಡಿಸ್ಕೋಬೇಕು, ಪ್ರದೇಶಗಳನ್ನು ವಶಪಡಿಸ್ಕೊಳ್ಬೇಕು, ಅವ್ರನ್ನ ಕೊಂದು ಹಾಕಬೇಕು, ಅಲ್ಲಿ ಒಂದು ದಬ್ಬಾಳಿಕೆ ಮಾಡಬೇಕು, ತಮ್ಮ ರಾಜ್ಯವನ್ನಾಗಿ ಮಾಡಿಕೊಂಡು ತಮ್ಮ ಆ ರಾಜ್ಯದ ಒಂದು ಅಂಡರಲ್ಲಿ ರೂಲ್ ಮಾಡಬೇಕು. ಈ ರೀತಿಯಾದಂಥ ದ್ವೇಷದ ಏನಂದರೆ ಪರಿಸ್ಥಿತಿಗಳನ್ನು ಅವರು ಅದರ ಜೊತೆನೇ ಹೋಗ್ತಾಯಿದ್ರು. ಸೊ ಹಾಗೆ ಲಾಯಲ್ಟಿ, ತುಂಬ ತಮ್ಮ ರಾಜರಿಗೆ ಬದ್ಧರಾಗ್ತಾ ಇದ್ದರು. ಹಾಗೆ ಫೇಮ್ ಆಫ್ಟರ್ ಡೆತ್, ಸಾವಿನ ನಂತರ ಅವರಿಗೆ ಒಂದು ಮರ್ಯಾದೆ ಸಿಗುತ್ತೆ ಮತ್ತು ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲೂ ಆ ಒಂದು ಪೇಗನಿಸಮ್, ಆ ಪೇಗನ್ ಒಂದು ಥಾಟ್ಸ್ ಅವರಲ್ಲಿ ಇತ್ತು. ನಂತರ ಏನಾಗುತ್ತಂದರೆ 597 597 ADಯಲ್ಲಿ ಅವರು ಇಲ್ಲಿ ಕ್ರಿಶ್ಚಿಯನ್ ಮಿಷನರೀಸ್ಗಳು, ಎಸ್ಪೆಷಲಿ ಕ್ರಿಶ್ಚಿಯನಿಟಿ ಇಡೀ ಅಕ್ರಾಸ್ ದಿ ವರ್ಲ್ಡಲ್ಲಿ ಸ್ಪ್ರೆಡ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ಪ್ರಮುಖವಾದ ವ್ಯಕ್ತಿ ಯಾರಂದರೆ ಸೇಂಟ್ ಅಗಸ್ಟಿನ್ ಏನು ಮಾಡ್ತಾನಂತಂದರೆ ಇವರು ಒಂದು ಕ್ರಿಶ್ಚಿಯಾನಿಟಿಯ ಥಾಟನ್ನು, ಕ್ರಿಶ್ಚಿಯಾನಿಟಿ ರಿಲಿಜನನ್ನು ಈ ಒಂದು ಪ್ರದೇಶಕ್ಕೆ ಪಸರಿಸ್ತಾರೆ, ಸ್ಪ್ರೆಡ್ ಮಾಡ್ತಾರೆ. ಅಲ್ಲಿಂದ ಒಂದು ಕ್ರಿಶ್ಚಿಯಾನಿಟಿ ಅಲ್ಲಿ ಪ್ರಾರಂಭ ಆಗುತ್ತೆ. ಸೊ ಅಲ್ಲಿ ಇರ್ತಕ್ಕಂಥ ರಾಜರುಗಳು, ಕಿಂಗ್ಸ್ ಏನು ಮಾಡಿದಂದರೆ ಎಕ್ಸೆಪ್ಟೆಡ್ ದಿ ಕ್ರಿಶ್ಚಿಯಾನಿಟಿಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಹಾಗೆ ಅಲ್ಲಿ ಚರ್ಚಲ್ಲಿರುವಂಥ ಮಾಂಕ್, ಅಂದರೆ ಈ ಸನ್ಯಾಸಿಗಳು ಏನು ಮಾಡ್ತಾರೆ ಅಂದರೆ ಆ ಲಿಟ್ರೇಚರನ್ನು ಅಲ್ಲಿ ನಡೆದಂಥ ಮೊನ್ಯಾಸ್ಟ್ರಿ, ಅಂದರೆ ತಮ್ಮ ಒಂದು ಆ ಒಂದು ಚರ್ಚಲ್ಲಿರುವಂತಹ ಜಾಗದಲ್ಲಿ ಕೂತ್ಕೊಂಡು ತುಂಬ ಒಂದು ರೀಜನಲ್, ಒಂದು ಪ್ರಾದೇಶಿಕ ಲಿಟ್ರೇಚರ್ಗಳು, ಏನು ಓರಲ್ ಲಿಟ್ರೇಚರ್ ಇತ್ತಲ್ಲ ಅದನ್ನು ಬರೀಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಆವಾಗ ಅವರು ತುಂಬ ವಿಷಯಗಳನ್ನು, ಅಂದರೆ ಪೇಗನ್ ಸ್ಟೋರೀಸ್ಗಳನ್ನು ಅವ್ರುಗಳನ್ನು ರಿಟರ್ನ್ ಫಾರ್ಮಲ್ಲಿ ಬರೀತಾರೆ. ಹಾಗೆ ಗ್ರೀವನ್, ಅದಕ್ಕೆ ಇನ್ನೊಂದು ಮೀನಿಂಗ್, ಕ್ರಿಶ್ಚಿಯಾನಿಟಿ ಮೀನಿಂಗ್ಗಳನ್ನು ಕೊಡಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಇದರಿಂದ ಏನಾಗುತ್ತಂದರೆ ಬೋತ್ ಪೇಗನ್ ಆ್ಯಂಡ್ ಕ್ರಿಶ್ಚಿಯನ್ ಐಡಿಯಾಸ್ಗಳನ್ನು ಮಿಕ್ಸ್ ಮಾಡಿ ಅಲ್ಲಿ ಒಂದು ಲಿಟ್ರೇಚರ್ಗಳನ್ನು
ಬರೀಲಿಕ್ಕೆ ಪ್ರಾರಂಭಿಸ್ತಾರೆ. ಇನ್ನು ನೆಕ್ಸ್ಟ್ ಏನಂದರೆ ಅವರ ಲ್ಯಾಂಗ್ವೇಜ್ ಹೇಗಿತ್ತು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಓಲ್ಡ್ ಇಂಗ್ಲೀಷ್ ಅನ್ನೋದು ಅವರ ಲ್ಯಾಂಗ್ವೇಜು. ಸೊ ಇದು ಮಾಡರ್ನ್ ಲ್ಯಾಂಗ್ವೇಜ್ಗಿಂತಲೂ ತುಂಬ ಡಿಫ್ರೆಂಟ್ ಆಗಿರುವಂಥ ಲ್ಯಾಂಗ್ವೇಜ್ ಇದು. ಸೊ ಇಲ್ಲಿ ಮಿಕ್ಚರ್ ಆಫ್ ಏನಿತ್ತಂದರೆ ಈ ಜರ್ಮನಿಕ್ ಲ್ಯಾಂಗ್ವೇಜನ್ನು ಅವರು ಮಿಕ್ಸ್ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ಲು ಈ ಹೌಸ್ ಅನ್ನೋ ಶಬ್ದಕ್ಕೆ ಹಸ್ ಅನ್ನೋ ಶಬ್ದನ ಬಳಸ್ತಾಯಿದ್ರು. ಸೊ ಹಾಗೆ ಲಿಟ್ರೇಚರ್ ವಾಸ್ ಹರ್ಡ್ ನಾಟ್ ರೆಡ್. ಬರೀ ಲಿಟ್ರೇಚರ್ ಬಗ್ಗೆ ಅವರು ಕೇಳಿಸ್ಕೊಳ್ತಾ ಇದ್ರು, ಅದರ ಬಗ್ಗೆ ಬರಿತಾ ಇರಲಿಲ್ಲ, ಯಾಕೆಂದರೆ ಅವರಲ್ಲಿ ಬರವಣಿಗೆ ಇರಲಿಲ್ಲ. ಆ್ಯಂಡ್ ಮೆಂಟ್ ಫಾರ್ ಲಿಸ್ನಿಂಗ್. ಆ ಲಿಸ್ನಿಂಗ್ ಅನ್ನೋದು ಕೇಳೋದು ಅವರದು ತುಂಬ ವಿಶೇಷವಾದಂತಹ ಒಂದು ಆಸಕ್ತಿ ಅವರಲ್ಲಿ ಇತ್ತು. ಹಾಗೆ ನೆಕ್ಸ್ಟು ಈಗ ಹಾಗೆ ಏನಾಗುತ್ತೆ ಅಂತಂದರೆ ಅವರ ಒಂದು ಲಿಟ್ರರಿ ಟ್ರೆಂಡ್ಸನ್ನು ನೋಡ್ತಾ ಹೋಗೋಣ. ಏನು ಅವರ ಲಿಟ್ರರಿ ಟ್ರೆಂಡ್ಸು ಅಂದರೆ ಲಿಟ್ರೇಚರ್ ಯಾವ ಫಾರ್ಮನ್ನು ಅವ್ರು ಯೂಸ್ ಮಾಡ್ತಾಯಿದ್ರು, ಯಾವ ರೀತಿಯ ಒಂದು ಪೋಯಮ್ಗಳನ್ನು ಅವ್ರು ಬರಿತಾ ಇದ್ದಾರೆ ಅಂದರೆ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ, ಅವರು ಬರಿತಾ ಇರಲಿಲ್ಲ. ಮೋಸ್ಟ್ ಆಫ್ ದಿ ಅವರ ಪೋಯಮ್ಗಳು ಓರಲ್ ಟ್ರೆಡಿಷನಲ್ಲಿ ಬರ್ತವೆ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯ ಬಾಯಿ ಮೂಲಕ ಅವರ ಲಿಟ್ರೇಚರ್ಗಳು ಅವುಗಳನ್ನು ಕಾಣ್ಬೋದಾಗಿದೆ. ಲಿಟ್ರೇಚರ್ ವಾಸ್ ಅ ಸ್ಪೋಕನ್, ಪೋಯಮ್ಸ್ ವರ್ ಸಂಗ್ ಆ್ಯಂಡ್ ರಿಸೈಟೆಡ್. ಪೋಯಮ್ಗಳನ್ನು ಹಾಡ್ತಾ ಇದ್ದರು ಅವರು. ಹಾಗೂ ಪೋಯೆಟ್ಸ್ಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಇಲ್ಲಿ ಈ ಹಾಡುಗಳನ್ನು ಹಾಡುವಂಥ ವ್ಯಕ್ತಿಗಳಿಗೆ ಸ್ಕಾಪ್ಸ್ ಅಂತ ಕರಿತೇವೆ. ವಿ ಕಾಲ್ ದೆಮ್ ಸ್ಕಾಪ್ಸ್ ಅಂತ. ಹಾಗೆ ಇಲ್ಲಿ ಏನು ಮಾಡಲಾಗ್ತಿತ್ತಂತಂದರೆ ಅವರಿಗೆ ತನ್ನದೇ ಆದಂಥ ಒಂದು ಪರ್ಟಿಕ್ಯುಲರ್ ಭಾಷೆ ಇರದೇ ಇದ್ದಿದ್ದಕ್ಕೆ ಅವರು ಮೋಸ್ಟ್ ಆಫ್ ದಿ ವರ್ಡ್ಗಳನ್ನು ರಿಪೀಟ್ ಮಾಡ್ತಾಯಿದ್ರು. ರಿಪಿಟೇಷನ್ ಈಸ್ ಯೂಸ್ಡ್. ಹಾಗೆ ಮೆನಿ ವರ್ಡ್ಸ್ ಆರ್ ರಿಪೀಟೆಡ್. ನಾನೀಗ ಆಲ್ರೆಡಿ ಹೇಳಿದ್ದೀನಿ. ಹಾಗೆ ಏನು ತಲೆಯಲ್ಲಿದೆ, ಏನು ತಮ್ಮ ಒಂದು ಮನಸ್ಸಿನಲ್ಲಿದೆ ಅದನ್ನು ಫ್ರೆಂಡ್ಲಿಯಾಗಿ ಅದನ್ನೇ ಬಳಸ್ತಾ ಹೋಗ್ತಾಯಿದ್ರು. ಅದಕ್ಕೆ ಒಂದು ರಿಫೈನ್ಡ್ ಲ್ಯಾಂಗ್ವೇಜ್ ಅಂತ ಇರಲಿಲ್ಲ. ನೆಕ್ಸ್ಟು ಪೇಗನ್ ಹೀರೋಯಿಸಮ್ ಆ್ಯಂಡ್ ಕ್ರಿಶ್ಚಿಯನ್ ಮೊರಾಲಿಟಿ. ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ಈ ಪೇಗನ್ ಹೀರೋಯಿಸಮ್ ಅವರಲ್ಲಿ ಆ ಲಿಟ್ರೇಚರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ಸನ್ನು ಏನನ್ನು ನೋಡ್ಬೋದು ಅಂತಂದರೆ ಹೀರೋ ಈಸ್ ಅ ಸ್ಟ್ರಾಂಗ್ ಆ್ಯಂಡ್ ಬ್ರೇವ್ ಅನ್ನೋ ಒಂದು ಕಲ್ಪನೆ ಅವರಲ್ಲಿತ್ತು. ಹಾಗೆ ಅವರು ಅದನ್ನು ಹಾಡ್ತಾಯಿದ್ರು, ಅದರ ಬಗ್ಗೆ ಹೇಳ್ತಾಯಿದ್ರು. ಸೊ ಹೀರೋ ಫೈಟ್ಸ್ ಮಾನ್ಸ್ಟರ್ಸ್. ಅವರ ಒಂದು ನಂಬಿಕೆ ಏನಂತಂತಂದರೆ ಒಬ್ಬ ಹೀರೋ ಅಂದರೆ ಈ ರಾಕ್ಷಸರುಗಳನ್ನು ಕೊಂದು ಹಾಕ್ತಾನೆ, ಅದನ್ನು ಸೋಲಿಸ್ತಾನೆ ಅಂತ. ಹಾಗೆ ಹೀರೋ ಸೀಕ್ಸ್ ಫೇಮ್. ಮರಣದ ನಂತರ ಅವನಿಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ, ಅವನು ಮಾರ್ಟಲ್ ಆಗಿ ಆಗ್ತಾನೆ ಅನ್ನೋದು. ಇಲ್ಲಿ ರಿವೆಂಜ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ರಿವೆಂಜ್ ಅನ್ನೋದು ಒಂದು ಮೋಸ್ಟ್ ಆಫ್ ದಿ ವರ್ಕ್ಸಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಉದಾಹರಣೆ ಯಾವುದಂತಂದರೆ ಬಿ ವೂಲ್ಫ್ ಅನ್ನೋ ಒಂದು ಪೋಯಮ್ಮು. ಇದು ಇಂಗ್ಲೀಷ್ ಎಪಿಕ್ ಅಂತಲೂ ನಾವು ಕರಿತೀವಿ. ವಿ ಕಾಲ್ ಇಟ್ ಆ್ಯಸ್ ಅ ಎಪಿಕ್, ದ ಎಪಿಕ್ ಆಫ್ ಇಂಗ್ಲೀಷ್ ಅಂತ. ಸೊ ನೆಕ್ಸ್ಟು ಈ ಕ್ರಿಶ್ಚಿಯನ್ ಮೊರಾಲಿಟಿ ಬಗ್ಗೆ ಮಾತಾಡೋಣ. ಆದರೆ ಯಾವಾಗ ಕ್ರಿಶ್ಚಿಯಾನಿಟಿಯಲ್ಲಿ ಸ್ಪ್ರೆಡ್ ಆಗುತ್ತೋ, ಅದೊಂದು ರಿಲಿಜನ್ ಆಗಿ ಎಲ್ಲರೂ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೋ, ಆವಾಗ ತಮ್ಮ ವ್ಯಾಲ್ಯೂಸ್ಗಳು, ತುಂಬ ಥಾಟ್ಸ್ಗಳು ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಅಂಥ ವ್ಯಾಲ್ಯೂಸ್ಗಳು ಯಾವ್ಯಾವು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಓಕೆ. ಈಗ ಪ್ರಮುಖವಾದಂತಹ ಕ್ರಿಶ್ಚಿಯನ್ ವ್ಯಾಲ್ಯೂಸ್ ಏನಂದರೆ ಗಾಡ್ ಕಂಟ್ರೋಲ್ಸ್ ಲೈಫ್. ಜೀವನನ ದೇವರು ಕಂಟ್ರೋಲ್ ಮಾಡ್ತಾನೆ ಅನ್ನೋದು. ಹಾಗೆ ಗುಡ್ ಆ್ಯಂಡ್ ಇವಿಲ್ ಆರ್ ಜಡ್ಜ್ಡ್. ತಪ್ಪು ಸರಿಯನ್ನು ದೇವರು ನಿರ್ಧಾರ ಮಾಡ್ತಾನೆ. ಹ್ಯುಮಿಲಿಟಿ ಈಸ್ ಅ ಇಂಪಾರ್ಟೆಂಟ್. ಒಂದು ಹ್ಯುಮ್ಯಾನಿಟಿ ಅನ್ನೋದು ಬೇಕು ಅನ್ನೋದು. ಹಾಗೆ ಸಾಲ್ವೇಷನ್, ಸತ್ತ ನಂತರ ಅಥವಾ ನಾವು ತೀರಿ ಹೋದ ಮೇಲೆ ನಮಗೆ ಒಂದು ಮೋಕ್ಷ ಸಿಗುತ್ತೆ ಅನ್ನೋದು ಈ ಕ್ರಿಶ್ಚಿಯನ್ ಥಾಟ್ಸ್ಗಳು ಅವರಲ್ಲಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಕ್ರಿಶ್ಚಿಯಾನಿಟಿ ಅಲ್ಲಿ ಸ್ಪ್ರೆಡ್ ಆದಮೇಲೆ, ಅದನ್ನು ಎಕ್ಸೆಪ್ಟ್ ಮಾಡಿದ ಮೇಲೆ. ಸೊ ಅದಕ್ಕಾಗಿ ಓಲ್ಡ್ ಇಂಗ್ಲೀಷ್ ಲಿಟ್ರೇಚರಲ್ಲಿ ನಾವು ಏನನ್ನು ಕಾಣ್ಬೋದು ಅಂದರೆ ಇಲ್ಲಿ ಮಿಕ್ಚರ್ ಆಫ್ ಪೇಗನ್ ಆ್ಯಂಡ್ ಕ್ರಿಶ್ಚಿಯನ್ ಐಡಿಯಾಸನ್ನು ಕಾಣ್ಬೋದು. ಇಂಥ ಒಂದು ಮಿಕ್ಚರಿಗೆ ನಾವು ಏನಂತ ಕರಿತೀವಿ ಅಂದರೆ ಸಿಂಕ್ರೆಟಿಸಮ್ ಅಂತ ಕರಿತೇವೆ. ಈಗ ಎಪಿಕ್ ಆ್ಯಂಡ್ ಎಲಿಜೈಕ್ ಮೂಡ್. ಏನೇನು ಟ್ರೆಂಡ್ಸಲ್ಲಿ ತುಂಬ ಇಂಪಾರ್ಟೆಂಟಾಗಿ ಯಾವುದ್ಯಾವುದನ್ನು ಅವರು ಬರೆದ್ರು, ಯಾವುದ್ಯಾವುದಕ್ಕೆ ತುಂಬ ಆಸಕ್ತಿಯನ್ನು ಅವರು ತೋರಿಸ್ತಾ ಇದ್ರು ಅಂದರೆ ಒಂದು ಎಪಿಕ್ ಅಂತ. ಎಪಿಕ್ ಅಂದರೆ ಮಹಾಕಾವ್ಯಗಳಿಗೆ. ಈಗ ಆಗಲೇ ಹೇಳಿದ್ದೀನಿ ನಾನು ಯಾವುದು ಇಂಪಾರ್ಟೆಂಟು ಅವರ ಮಹಾಕಾವ್ಯ ಅಂತಂದರೆ ಈ ಬಿ ವುಲ್ಫ್ ಅನ್ನೋದನ್ನು ಹೇಳಿದ್ದೀನಿ. ಸೊ ಈಗ ಅವರ ಪೋಯಮ್ಗಳು ಸ್ಟ್ರಕ್ಚರ್ಗಳು ಹೇಗೆ ಇರ್ತಾ ಇತ್ತಂದರೆ ಒಂದು ಲಾಂಗ್ ಪೋಯಮ್, ತುಂಬ ವಿಷಯಗಳನ್ನು ಹಾಗೆ ಬರಿತಾನೆ ಹೋಗ್ತಾಯಿದ್ರು, ಹೇಳ್ತಾನೆ ಹೋಗ್ತಾಯಿದ್ರು. ಸೊ ಇದು ತುಂಬ ದೊಡ್ಡದಾಗಿರುವಂತಹ ಫಾರ್ಮ್ಯಾಟಲ್ಲಿ ಇರ್ತಾಯಿತ್ತು. ಹಾಗೆ ಅಬೌಟ್ ಹೀರೋಯಿಕ್ ಡೀಡ್ಸ್, ವ್ಯಕ್ತಿಯ ಹೀರೋಯಿಸಮನ್ನು, ಒಬ್ಬ ಹೀರೋಯಿಸಮನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗ್ತಿತ್ತು. ಹಾಗೂ ಬ್ಯಾಟಲ್ಸ್ ಆ್ಯಂಡ್ ಮಾನ್ಸ್ಟರ್ಸ್, ರಾಕ್ಷಸರ ವಿರುದ್ಧ ಹೀರೋನ ಹೋರಾಟ ಮತ್ತು ಅವನ ಗೆಲುವನ್ನು ಇಲ್ಲಿ ಸೆಲೆಬ್ರೇಟ್ ಮಾಡಲಾಗ್ತಿತ್ತು. ಅಂಥ ಒಂದು ಎಕ್ಸಾಂಪಲ್ ಆಗಿರುವಂಥ ಪೋಯಮ್ ಯಾವುದಂದರೆ ಬಿ ವುಲ್ಫ್ ಅನ್ನೋ ಒಂದು ಪೋಯಮ್. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ.
ಹಾಗೆ ಈ ಎಲಿಜಿಕ್ ಮೂಡಲ್ಲಿ ಅಂದರೆ ಇನ್ನೊಂದು ನೆಕ್ಸ್ಟು ಫಾರ್ಮ್ ಯಾವುದಂದರೆ ಫಸ್ಟ್ ಒಂದು ಹೀರೋಯಿಕ್ ಫಾರ್ಮ್ ಅಂದರೆ ಎಪಿಕ್ ಫಾರ್ಮನ್ನು ನೋಡಿದ್ದೀವಿ. ಈಗ ನೆಕ್ಸ್ಟು ಎಲಿಜೇಯಿಕ್ ಮೂಡ್ ಅಂತ. ಎಲಿಜೇಯಿಕ್ ಅಂತಂದರೆ ನಮಗೆ ಗೊತ್ತಷ್ಟು ಶೋಕವನ್ನು ವ್ಯಕ್ತಪಡಿಸುವುದು, ದುಃಖವನ್ನು ವ್ಯಕ್ತಪಡಿಸುವಂಥ ಪೋಯಮ್ಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪೋಯಮನ್ನು ನಾನು ಹೇಳ್ತೇನೆ. ಸೊ ಅದರಲ್ಲಿ ಏನಿತ್ತು ಈ ಎಲಿಜೇಯಿಕ್ ಪೋಯಮ್, ಹೇಗೆ ಅದು ಮೂಡ್ ಇತ್ತು ಅಂತಂದರೆ ಒಂದು ಸ್ಯಾಡ್ ಪೋಯಮ್ ಆಗಿರ್ತಿತ್ತು. ಹಾಗೆ ಇದು ಲಾಸ್, ಒಬ್ಬ ವ್ಯಕ್ತಿಯ ಸಾವು ಅಥವಾ ನೋವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿತ್ತು. ಒಬ್ಬ ಎಕ್ಸೈಲ್ ಇಲ್ಲಿಂದ ಬಿಟ್ಟು ಹೋದ ಮೇಲೆ ಅದನ್ನು ಕುರಿತು ಬರೀಲಾಗ್ತಿತ್ತು. ಲೋನ್ಲಿನೆಸ್, ಏಕಾಂತತೆ ಬಗ್ಗೆನೂ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗ್ತಿತ್ತು. ಇದು ಏನು ತೋರಿಸ್ತಾ ಇತ್ತು ಅಂದರೆ ಅನ್ಸರ್ಟನಿಟಿ ಆಫ್ ಲೈಫ್ ಬಗ್ಗೆ ಎಲಿಜೇಯಿಕ್ ಪೋಯಮ್ಗಳನ್ನು ಬರೀಲಾಗ್ತಿತ್ತು. ಅಂದರೆ ಜೀವನ ಶಾಶ್ವತ ಅಲ್ಲ ಅನ್ನೋದ್ರ ಬಗ್ಗೆ. ಇಂಥ ಒಂದು ಇಂಪಾರ್ಟೆಂಟ್ ಪೋಯಮ್ಸ್ ಯಾವ್ಯಾವ ಅಂದರೆ ಒಂದು ವಾಂಡ್ರರ್ ಅಂತ, ದ ವಾಂಡ್ರರ್, ಹಾಗೆ ಸೆಕೆಂಡ್ ಒನ್ ದ ಸೀ ಫೇರರ್ ಅಂತ. ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಎಲಿಜೇಯಿಕ್ ಮೂಡ್ ಆಫ್ ಪೋಯಮ್ಸ್ಗಳು. ನೆಕ್ಸ್ಟು ಈ ರೈಟರ್ಸ್ ಮತ್ತು ಅವರ ತುಂಬ ಇಂಪಾರ್ಟೆಂಟ್ ಆದಂಥ ರೈಟಿಂಗ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಕೆಲವೊಂದು ಪೋಯಮ್ಗಳನ್ನು ಯಾರು ಬರೆದಿದ್ದಾರೆ ಅಂತ ನಾವು ಎಕ್ಸಾಕ್ಟಾಗಿ ಹೇಳಲಿಕ್ಕಾಗಲ್ಲ. ಯಾಕಂದರೆ ಅಲ್ಲಿ ರೈಟರ್ಗಳ ಹೆಸರು ಇವತ್ತಿಗೂ ಗೊತ್ತಿಲ್ಲ. ಸೊ ಅದಕ್ಕಾಗಿ ಅವುಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಎನಾನಿಮಸ್ ರೈಟರ್ಸ್ ಅಂತ ಕರಿತೀವಿ. ಅಂದರೆ ಅಲ್ಲಿಗೆ ರೈಟರ್ ಇಲ್ಲದೆ ಇರುವಂಥ, ಒಬ್ಬ ಪೋಯೆಟ್ ಇಲ್ಲದೆ ಇರುವಂಥ ಪೋಯಮ್ಗಳು, ಅಂಥ ಪೋಯಮ್ಗಳನ್ನು ನಾವು ಇವತ್ತು ನೋಡ್ಬೋದು. ಅಂಥವುಗಳು ಸಿಕ್ಕಿದೆ. ಸೊ ಅದಕ್ಕಾಗಿ ಇದಕ್ಕೆ ಎನಾನಿಮಸ್ ರೈಟರ್ಸ್ ರೈಟಿಂಗ್ಸ್ ಅಂತ ಕರೀತೇವೆ. ಸೊ ಹೇಗೆ ಎನಾನಿಮಸ್ ಅಂತಂದರೆ ಲಿಟ್ರೇಚರ್ ವಾಸ್ ಓರಲ್. ತುಂಬ ಲಿಟ್ರೇಚರ್ಗಳು ಓರಲ್ ಆಗಿರ್ತಾ ಇತ್ತು, ಅಂದರೆ ಬರೀ ಬಾಯಿ ಮಾತಿನಿಂದ ಹೇಳಲಾಗ್ತಿತ್ತು. ಸೊ ಅದಕ್ಕಾಗಿ ಇಲ್ಲಿ ಪರ್ಟಿಕ್ಯುಲರ್ ಆದಂಥ ರೈಟರ್ಗಳು ನಾವು ನೋಡಲಿಕ್ಕೆ ಕಾಣಲಿಕ್ಕೆ ಸಿಗಲ್ಲ. ಹಾಗೂ ರೈಟರ್ಸ್ ಡಿಡ್ ನಾಟ್ ಸೈನ್ ದೇರ್ ನೇಮ್ಸ್. ಇಲ್ಲಿ ಯಾವುದೋ ಒಂದು ಪೋಯಮ್ ಆಗಲಿ, ಮೋಸ್ಟ್ ಆಫ್ ದಿ ಪೋಯಮ್ಗಳ ಮೇಲೆ ರೈಟರ್ಸ್ಗಳ ಹೆಸರು ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಪೋಯಮ್ಗಳು ಯಾವ್ಯಾವ ಅಂತಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಬಿ ವುಲ್ಫ್. ಇದು ಓಲ್ಡೆಸ್ಟ್ ಎಪಿಕ್, ಇಂಗ್ಲೀಷಿನ ಒಂದು ಓಲ್ಡೆಸ್ಟ್ ಎಪಿಕ್. ಇದು ಯಾವುದು ಥೀಮ್ ಮೇಲಿದೆ ಅಂದರೆ ಹೀರೋಯಿಕ್ ಪೋಯಮ್ ಅಥವಾ ಹೀರೋಯಿಕ್ ಥೀಮ್ ಮೇಲೆ ಇರುತ್ತೆ. ಇಲ್ಲಿ ಏನನ್ನು ಕಾಣ್ಬೋದು ಅಂದರೆ ಒಂದು ಪೇಗನ್ ಮತ್ತು ಒಂದು ಕ್ರಿಶ್ಚಿಯನ್ ಎಲಿಮೆಂಟ್ಸ್ ಎರಡು ಮಿಕ್ಸ್ ಆಗಿರುವಂಥ ವಿಚಾರನ ನೋಡ್ಬೋದು. ನೆಕ್ಸ್ಟು ಸೆಕೆಂಡ್ ಒನ್ ಯಾವುದಂದರೆ ದ ವಾಂಡ್ರರ್ ಅಂತ. ನಾನು ಈಗ ಆಲ್ರೆಡಿ ಹೇಳಿದ್ದೇನೆ ಯಾವುದಂದರೆ ಇದು ಎಲಿಜೇಯಿಕ್ ಫಾರ್ಮ್ ಆಫ್ ಪೋಯಮ್ ಅಂತ. ಇದು ಒಂದು ಎಲಿಜಿ ಪೋಯಮ್, ಇದು ಶೋಕನ್ನು ವ್ಯಕ್ತಪಡಿಸುವಂಥ ಪೋಯಮು. ಇಲ್ಲಿ ಥೀಮ್ ಏನಿದೆ ಅಂದರೆ ಎಕ್ಸೈಲ್ ಆ್ಯಂಡ್ ಲೋನ್ಲಿನೆಸ್. ಒಬ್ಬ ಅಂದರೆ ಕೆಲವೊಬ್ಬರು ತಮ್ಮನ್ನು ಬಿಟ್ಟು ಅಗಲಿ ಹೋದಾಗ ಮತ್ತು ತಾವು ಏಕಾಂಗಿಯಾಗಿದ್ದಾಗ ಯಾವ ರೀತಿ ತಮ್ಮ ವಿಚಾರಗಳನ್ನು, ತಮ್ಮ ನೋವನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಅದನ್ನು ಒಂದು ಹಾಡಿನ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಪೋಯಮ್ ಯಾವುದಂದರೆ ದ ಸೀ ಫೆರರ್ ಅಂತ. ಇದೂ ಸಹ ಎಲಿಜಿ ಪೋಯಮು. ಇಲ್ಲಿ ಒಬ್ಬ ವ್ಯಕ್ತಿಯ ಬಳಲಿಕೆ, ಸಫರಿಂಗು ಮತ್ತು ಸ್ಪಿರಿಚುವಲ್ ಜರ್ನಿ ಅಂದರೆ ಒಂದು ಆಧ್ಯಾತ್ಮಿಕ ಜರ್ನಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಸೊ ಫೋರ್ತ್ ಒನ್ ದ ವೈಫ್ಸ್ ಲ್ಯಾಮೆಂಟ್ ಅಂತ. ಸೊ ಇದೂ ಸಹ ಎಲಿಜಿ. ಒಬ್ಬ ಗಂಡ ತನ್ನ ಹೆಂಡತಿಯಿಂದ ಸಪರೇಟ್ ಆದಾಗ ಏನು ನೋವನ್ನು ವ್ಯಕ್ತಪಡಿಸ್ತಾನೆ ಅನ್ನೋದನ್ನು ಈ ಪೋಯಮಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಹಾಗೆ ದ ಬ್ಯಾಟಲ್ ಆಫ್ ಮಾಲ್ಡನ್ ಅಂತ. ಇದು ಒಂದು ಹೀರೋಯಿಕ್ ಪೋಯಮು. ಇಲ್ಲಿ ಥೀಮ್ ಏನಂದರೆ ಲಾಯಲ್ಟಿ, ರಾಜನಿಗೆ ಎಷ್ಟು ನಿಷ್ಠೆಯಾಗಿರಬೇಕು, ಪ್ರದೇಶಕ್ಕೆ, ದೇಶಕ್ಕೆ ಎಷ್ಟು ನಿಷ್ಠೆಯಾಗಿರಬೇಕು ಮತ್ತು ಬ್ರೇವ್ರಿ, ಶೌರ್ಯದಿಂದ ಹೇಗೆ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ಬೋದು. ಹಾಗೆ ನೆಕ್ಸ್ಟ್ ಒನ್ ಅಂದರೆ ದ ಬ್ಯಾಟಲ್ ಆಫ್ ಬ್ರುನಾನ್ಬರ್ಗ್ ಅಂತ. ದ ಬ್ಯಾಟಲ್ ಆಫ್ ಬ್ರುನಾನ್ಬರ್ಗ್. ಇದು ಯಾವುದಂದರೆ ಒಂದು ವಾರ್ ಪೋಯಮು. ಇಲ್ಲಿ ಏನು ಸೆಲೆಬ್ರೇಟ್ ಮಾಡುತ್ತೆ ಅಂದರೆ ಇಂಗ್ಲೀಷ್ ಜನರ ಒಂದು ವಿಕ್ಟ್ರಿಯನ್ನು ಸೆಲೆಬ್ರೇಟ್ ಮಾಡುವಂಥ ಪೋಯಮ್ ಇದಾಗಿರುತ್ತೆ. ನೆಕ್ಸ್ಟು ಕೆಲವೊಂದು ರೈಟರ್ಸ್ಗಳ ಹೆಸರನ್ನು ನಾವು ನೋಡ್ಬೋದು. ಈಗ ಆಲ್ರೆಡಿ ಬಿ ವುಲ್ಫ್ಗೆ ಯಾರೂ ರೈಟರ್ ಇರಲಿಲ್ಲ, ವಾಂಡ್ರರಿಗೆ, ಸೀ ಫೆರರ್ಗೆ ಯಾವುದೂ ರೈಟರ್ಸ್ ಇರಲಿಲ್ಲ. ಬಟ್ ಈಗ ಕೆಲವೊಂದು ಪೋಯಮ್ಗಳಿದೆ, ಅವರಲ್ಲಿ ಕೆಲವೊಂದು ಸೈನ್ಗಳನ್ನು ಮಾಡಲಾಗಿದೆ, ಕೆಲವೊಂದು ಹೆಸರುಗಳನ್ನು ಬರೀಲಾಗಿದೆ. ಅಂಥವರಲ್ಲಿ ಮೇನ್ ಪೋಯೆಟ್ಸ್ ಯಾರಂದರೆ ಕ್ಯಾಡ್ಮನ್ ಅಂತ. ಈ ಕ್ಯಾಡ್ಮನ್ ಯಾವುದನ್ನು ಬರೀತಾನಂದರೆ ಹೈಮ್ ಅಂತ, ತುಂಬ ಇಂಪಾರ್ಟೆಂಟ್ ಆಗಿರೋದು ಹೆಮ್. ಸೊ ಕ್ಯಾಡ್ಮನ್ಸ್ ಹೆಮ್. ನೆಕ್ಸ್ಟು ಇವರ ಇಂಪಾರ್ಟೆಂಟ್ ಏನು ಒಂದು ಫೀಚರ್ಸ್ ಅಂತಂದರೆ ಹೀ ಈಸ್ ಕನ್ಸಿಡರ್ಡ್ ದ ಫಸ್ಟ್ ಇಂಗ್ಲೀಷ್ ಪೋಯೆಟ್ ನೌನ್ ಬೈ ಹಿಸ್ ಅ ನೇಮ್. ತನ್ನ ಹೆಸರಿಂದ ಗುರುತಿಸಲ್ಪಟ್ಟಂಥ ಒಂದು ವರ್ಕ್ ಆಫ್ ಆರ್ಟ್ ಇದೆಯಲ್ಲ, ಅಲ್ಲಿ ಇವರನ್ನು ನಾವು ಫಸ್ಟ್ ಪೋಯೆಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗೆ ಇವರು ರಿಲಿಜಿಯಸ್ ಪೋಯೆಟ್ ಅಂತಲೂ ನಾವು ಹೇಳ್ತೇವೆ, ಧರ್ಮದ ಬಗ್ಗೆ ಹೇಳುವಂಥ ಪೋಯೆಟ್ಸು. ಹಾಗೆ ಪ್ರೈಸಸ್ ಗಾಡ್ ಆ್ಯಸ್ ಅ ಕ್ರಿಯೇಟರ್, ದೇವರನ್ನು ತುಂಬ ಹೊಗಳಿ ಬರೆಯುವಂಥ ಬರವಣಿಗೆಯನ್ನು ಇವರಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟು ಸಿನಿ ವುಲ್ಫ್ ಅಂತ. ಇವರು ಒನ್ ಆಫ್ ದಿ ಫ್ಯೂ ನೌನ್ ಓಲ್ಡ್ ಇಂಗ್ಲೀಷ್ ಪೋಯೆಟ್ಸಲ್ಲಿ, ಇಂಥ ಗ್ರೇಟೆಸ್ಟ್ ಪೋಯೆಟ್ಸಲ್ಲಿ ಇವರು ಒಬ್ಬರು, ಸಿನಿ ವುಲ್ಫ್. ಇವರು ಬರೆದಂಥ ತುಂಬ ಇಂಪಾರ್ಟೆಂಟ್ ವರ್ಕ್ ಆಫ್ ಆರ್ಟ್ ಯಾವುದಂತಂತಂದರೆ, ದ ವರ್ಕ್ಸ್ ಯಾವುದಂತಂದರೆ ದ ಡ್ರೀಮ್ ಆಫ್ ದಿ ರೂಡ್ ಅಂತ.
ಅಂದರೆ ಕ್ರಾಸ್, ರೋಡ್ ಬಗ್ಗೆ. ರೂಡ್ ಅಂದರೆ ಓಲ್ಡ್ ಇಂಗ್ಲೀಷ್, ಇದು ರೋಡ್ ಅಂದಂಗೆ. ಸೊ ಎಲೆನ್ ಅಂತ, ನೆಕ್ಸ್ಟ್ ಜೂಲಿಯಾನಾ, ನೆಕ್ಸ್ಟ್ ಕ್ರಿಸ್ಟ್ ಸೆಕೆಂಡ್, ಇವು ಇವರ ಪ್ರಮುಖವಾದಂತಹ ಪೋಯಮ್ಗಳು. ನೆಕ್ಸ್ಟು ಹಾಗೆ ಇವರ ಬಗ್ಗೆ ಇಂಪಾರ್ಟೆಂಟ್ ಥಿಂಗ್ಸ್ ಏನು ಹೇಳಬೇಕಂತಂತಂದರೆ, ಇವರೊಬ್ಬರು ರಿಲಿಜಿಯಸ್ ಪೋಯೆಟ್ಟು ಮತ್ತು ರಿಲಿಜಿಯಸ್ ಪೋಯಮನ್ನು ಬರಿತಾಯಿದ್ರು. ಕ್ರಿಸ್ಟ್ ಶೋನ್ ಹ್ಯಾಸ್ ಅ ಹೀರೋಯಿಕ್ ವಾರಿಯರ್. ಇವರ ಪೋಯಮ್ಗಳಲ್ಲಿ ಜೀಸಸ್ ಕ್ರೈಸ್ಟನ್ನು ಒಬ್ಬ ಹೀರೋ, ಒಬ್ಬ ಶೂರ ಅನ್ನೋ ಒಂದು ವಿಧದಲ್ಲಿ ಅವರನ್ನು ಎಕ್ಸ್ಪ್ಲೇನ್ ಮಾಡಲಾಗುತ್ತೆ ಮತ್ತು ಅವರನ್ನು ಸೆಲೆಬ್ರೇಟ್ ಮಾಡಲಾಗತ್ತೆ. ನೆಕ್ಸ್ಟು ಕಿಂಗ್ ಅಲ್ಫ್ರೆಡ್ ದ ಗ್ರೇಟ್ ಅಂತ, ಇವರನ್ನು ನಾವು ದ ಫಾದರ್ ಆಫ್ ಇಂಗ್ಲೀಷ್ ಪ್ರೋಸ್ ಅಂತಲೂ ಕರಿತೇವೆ. ಹೂ ಈಸ್ ಅ ಫಾದರ್ ಆಫ್ ಇಂಗ್ಲೀಷ್ ಪ್ರೋಸ್ ಅಂದರೆ ಹೀ ಈಸ್ ಕಿಂಗ್ ಅಲ್ಫ್ರೆಡ್ ದಿ ಗ್ರೇಟ್ ಅಂತ. ಇವರ ಪ್ರಮುಖವಾದಂಥ ಕಾಂಟ್ರಿಬ್ಯೂಷನ್ಸ್ಗಳು ಯಾವುವು, ಕೊಡುಗೆಗಳು ಏನಂದರೆ ಎನ್ಕರೇಜ್ಡ್ ಎಜುಕೇಷನ್. ಇವರು ಎಜುಕೇಷನ್ ಬಗ್ಗೆ ತುಂಬ ಮಹತ್ವ ಕೊಟ್ಟರು ಮತ್ತು ಎಜುಕೇಷನ್ಗಾಗಿ ಜನರನ್ನು ಪ್ರೇರಿಸ್ತಾ ಇದ್ದರು. ಹಾಗೆ ಪ್ರಮೋಟೆಡ್ ಇಂಗ್ಲೀಷ್ ಪ್ರೋಸನ್ನು ಬರೀಲಿಕ್ಕೆ ಮತ್ತು ಇಂಗ್ಲೀಷ್ ಕಲ್ಚರ್ನ ಬಗ್ಗೆ ಮಾತಾಡಲಿಕ್ಕೆ, ಅದರ ಬಗ್ಗೆ ಅನಿಸಿಕೆಗಳನ್ನು ತಮ್ಮ ಬರವಣಿಗೆ ಮೂಲಕ ಹೇಳಲಿಕ್ಕೆ ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದರು. ಹಾಗೆ ಇವರು ಏನು ಮಾಡಿದ್ರೆ ಅಂದರೆ ಖುದ್ದಾಗಿ ಟ್ರಾನ್ಸ್ಲೇಟೆಡ್ ಲ್ಯಾಟಿನ್ ವರ್ಕ್ಸ್ ಇಂಟು ಓಲ್ಡ್ ಇಂಗ್ಲೀಷಲ್ಲಿ ತುಂಬ ಲ್ಯಾಟಿನ್ ಕೃತಿಗಳನ್ನು ಟ್ರಾನ್ಸ್ಲೇಟು ಮಾಡಿದ್ದಾರೆ. ಇವರ ಮೇಜರ್ ಇಂಪಾರ್ಟೆಂಟ್ ಟ್ರಾನ್ಸ್ಲೇಷನ್ಸ್ ಇದ್ದಂಥ ವರ್ಕ್ಗಳು ಯಾವುದಂದರೆ, ಫಸ್ಟ್ ಒನ್ ದ ಪ್ಯಾಸ್ಟರಲ್ ಕೇರ್ ಅಂತ, ನೆಕ್ಸ್ಟು ದ ಕನ್ಸೋಲೇಷನ್ ಆಫ್ ಫಿಲಾಸಫಿ ಅಂತ, ಬೀತಿಯಸ್ ಅಂದು ಟ್ರಾನ್ಸ್ಲೇಷನ್ ಮಾಡಿ ಲ್ಯಾಟಿನ್ ಒಂದು ವರ್ಕನ್ನು ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅದರ ಹೆಸರು ಯಾವುದು ಅಂತಂದರೆ ದ ಕನ್ಸೋಲೇಷನ್ ಆಫ್ ಫಿಲಾಸಫಿ ಅಂತ. ಹಾಗೆ ಗ್ರೆಗರಿ ಅವರ ದ ಪ್ಯಾಸ್ಟರಲ್ ಕೇರ್ ಅನ್ನೋದನ್ನು ಇವರು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ. ಹಾಗೆ ಆಂಗ್ಲೋ ಸ್ಯಾಕ್ಸನ್ ಕ್ರೋನಿಕಲ್ ಅಂತ ಬರೀತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವರ್ಕ್ ಆಗಿರುತ್ತೆ. ಸೊ ಇವರನ್ನು ನಾವು ದ ಫಾದರ್ ಆಫ್ ಇಂಗ್ಲೀಷ್ ಪ್ರೋಸ್ ಅಂತ ಕರಿತೇವೆ. ಸೊ ನೆಕ್ಸ್ಟು ಯಾರಂದರೆ ಆಲ್ಫ್ರಿಕ್ ಅಂತ ಇನ್ನೊಬ್ಬ ಪೋಯೆಟ್ಟು. ಈಸ್ ನಾಟ್ ಓನ್ಲಿ ದ ಪೋಯೆಟ್, ಈಸ್ ಅ ಪ್ರೋಸ್ ರೈಟರ್ ಇವರು. ಹಾಗೆ ರಿಲಿಜಿಯಸ್ ಟೀಚರು ಹೌದು. ಇವರು ಬರೆದಂಥ ತುಂಬ ಇಂಪಾರ್ಟೆಂಟ್ ವರ್ಕ್ಸ್ ಯಾವುದಂದರೆ ಕ್ಯಾಥೋಲಿಕ್ ಹೋಮ್ಲೀಸ್, ಲೈವ್ಸ್ ಆಫ್ ಸೇಂಟ್ಸ್, ಗ್ರಾಮರ್ ಬುಕ್ಸ್, ಇವು ಪ್ರಮುಖ ಆದಂಥ ಅವರ ಕೃತಿಗಳು. ನೆಕ್ಸ್ಟು ಉಲ್ಫ್ಸ್ಟನ್ ಅಂತ ಇನ್ನೊಬ್ಬರು ಬರ್ತಾನೆ, ರೈಟರು. ಇವನು ಪ್ರೋಸ್ ರೈಟರು. ಇವನು ಬರೆದಂಥ ಪ್ರೋಸ್ ಯಾವುದಂತಂದರೆ ಒಂದು ಸೆರ್ಮನ್ಸ್ಗಳನ್ನು ಬರೀತಾರೆ, ಅಂದರೆ ಪ್ರೀಚಿಂಗ್ಸ್. ಒಂದು ಚರ್ಚು, ಒಂದು ದೇವರ ಬಗ್ಗಿನ ವಿಷಯಗಳನ್ನು ಪ್ರೀಚ್ ಮಾಡ್ತಾ ಹೋಗ್ತಾರೆ, ಅವನುಗಳನ್ನು ಬೋಧಿಸ್ತಾರೆ, ಅವುಗಳನ್ನೇ ಕೆಲವೊಂದು ಬರವಣಿಗೆ ಮೂಲಕ ಬರಿತಾ ಹೋಗ್ತಾರೆ. ಅಂಥವುಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದಂದರೆ ಸೆರ್ಮೋಲೂಪಿ ಆ್ಯಡ್ ಆಂಗ್ಲೋಸ್ ಅಂತ, ಇದೊಂದು ಸೆರ್ಮನ್. ಇವರ ಮೇನ್ ಇಂಪಾರ್ಟೆಂಟ್ ಥೀಮ್ಸ್ ಯಾವುದಂದರೆ ಮೋರಲ್ ಡಿಕ್ಲೈನ್ ಆ್ಯಂಡ್ ವಾರ್ನಿಂಗ್ ಆಫ್ ಸೊಸೈಟಿ. ಹೇಗೆ ಮನುಷ್ಯ ಅನೈತಿಕವಾಗಿದ್ದಾನೆ, ಅವನು ಧರ್ಮವನ್ನು ಪಾಲಿಸ್ತಾ ಇಲ್ಲ, ಅವನು ಅನ್ಯಾಯವನ್ನು ಎಸಗ್ತಾ ಇದ್ದಾನೆ, ಇಂಥ ವಿಷಯಗಳನ್ನು ಕುರಿತು ಮೋರಲ್ ಡಿಕ್ಲೈನ್ ಬಗ್ಗೆ ಅವರು ತಮ್ಮ ಪೋಯಮ್ಮಲ್ಲಿ ಬರಿತಾ ಹೋಗ್ತಾರೆ. ಹಾಗೆ ಸೊಸೈಟಿಗೆ ವಾರ್ನನ್ನು ಮಾಡ್ತಾ ಎಚ್ಚರಗೊಳಿಸ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಲಿಟ್ರರಿ ಫಾರ್ಮ್ಸನ್ನು ನೋಡ್ತಾ ಹೋಗೋಣ. ಇದಕ್ಕಾಗಿ ನಾನು ಸಪ್ರೇಟ್ ವಿಡಿಯೋನೂ ಮಾಡಿದ್ದೀನಿ, ಈಗ ಆಲ್ರೆಡಿ ಅದನ್ನು ನೀವು ನೋಡ್ಬೋದು. ಈಗ ನಾನು ಹಾಗೆ ಒಂದು ಬ್ಯಾಕ್ಗ್ರೌಂಡ್ ನಾಲೆಜನ್ನು ಇದಕ್ಕಾಗಿ ಕೊಡ್ತಾ ಇದ್ದೀನಿ. ಎಪಿಕ್ ಅಂದರೆ ನಾವು ನೋಡಿದ್ದೀವಿ ಆಲ್ರೆಡಿ. ಎಪಿಕ್ ಅಂದರೆ ಒಂದು ಹೀರೋಯಿಕ್ ಪೋಯಮನ್ನು ಎಪಿಕ್ ಅಂತ ಕರಿತೇವೆ. ಹಾಗೆ ಇದು ಎಕ್ಸಾಂಪಲ್ ಯಾವುದಂದರೆ ಇದರಲ್ಲಿ ಬೀವುಲ್ಫನ್ನು ನಾವು ನೋಡಿದ್ದೇವೆ. ಇನ್ನು ಎಲಿಜಿ ಅಂತಂದರೆ ಒಂದು ಸ್ಯಾಡ್ ಪೋಯಮ್ಮು, ಅಲ್ಲಿ ಇಂಪಾರ್ಟೆಂಟ್ ಆಗಿರೋದು ದ ವಾಂಡ್ರರು. ಇನ್ನು ಅಲಿಟ್ರೇಷನ್ ಅಂತ ಕರಿತೇವೆ. ಏನು ಅಲಿಟ್ರೇಷನ್ ಅಂದರೆ ಸೇಮ್ ಸ್ಟಾರ್ಟಿಂಗ್ ಸೌಂಡ್ ಇನ್ ಅ ವರ್ಡ್ಸ್. ಫಸ್ಟ್ ವರ್ಡಲ್ಲಿ ಎಸ್ಪೆಷಲಿ ಮೋಸ್ಟ್ ಆಫ್ ದಿ ವರ್ಡ್ಗಳು ಒಂದು ವರ್ಡಿನ ಮೊದಲನೇ ಲೆಟ್ರ್ ಏನಿದೆಯಲ್ಲ ಅದು ರಿಪೀಟ್ ಆಗ್ತಾನೆ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಟಲ್ ಬಿ ಅನ್ನೋದು, ಬ್ರೇವ್ ಬಿ ವುಲ್ಫ್. ಸೊ ಇದಕ್ಕಾಗಿ ನಾವು ಅಲಿಟ್ರೇಷನ್, ಇಂಥವುಗಳನ್ನು ಅಲಿಟ್ರೇಷನ್ ಅಂತ ಕರಿತೇವೆ. ನೆಕ್ಸ್ಟು ಕೆನ್ನಿಂಗ್ಸ್ ಅಂತ ಇನ್ನೊಂದು ಫಾರ್ಮ್ ಆಫ್ ಏನಂದರೆ ಟರ್ಮ್ಸ್ ಅನ್ನು ಯೂಸ್ ಮಾಡ್ತೇವೆ. ಸೊ ಕೆನ್ನಿಂಗ್ಸ್ ಅಂದರೆ 2 ವರ್ಡ್ಸ್ ಪೊಯೆಟಿಕ್ ಎಕ್ಸ್ಪ್ರೆಷನ್. ಒಂದು 2 ವರ್ಡ್ಗಳನ್ನು ಬರೆದು ಒಂದು ವಿಷಯದ ಬಗ್ಗೆ ಅಥವಾ ಒಂದು ವಸ್ತುವಿನ ಬಗ್ಗೆ ಹೇಳಲಿಕ್ಕೆ 2 ವರ್ಡ್ಗಳನ್ನು ಬಳಸ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಸಿ ಅಂತ ಹೇಳಬೇಕಾಗಿದೆ, ಅವ್ರು ಏನು ಮಾಡ್ತಾರೆ ಅಂದರೆ ವೇಲ್ ರೋಡ್ ಅಂತ ವರ್ಡನ್ನು ಬರೆಸ್ತಾರೆ, ವೇಲ್ ಮತ್ತು ರೋಡ್ ಅಂತ. ಇನ್ನು ಕಿಂಗ್ ಬಗ್ಗೆ ಡಿಸ್ಕ್ರೈಬ್ ಮಾಡಬೇಕಾದ್ರೆ ರಿಂಗ್ ಗಿವರ್ ಅಂತ ಬರೀತಾರೆ. ಸನ್ನನ್ನು ಡಿಸ್ಕ್ರೈಬ್ ಮಾಡಬೇಕಂದ್ರೆ ಸ್ಕೈ ಕ್ಯಾಂಡಲ್ ಅಂತ ಬರೀತಾರೆ. ಇಂಥವಕ್ಕೆಲ್ಲ ನಾವು ಕೆನ್ನಿಂಗ್ಸ್ ಅಂತ ಕರಿತೇವೆ. ನೆಕ್ಸ್ಟು ಸಿಜುರಾ ಅಂತಂದರೆ ಒಂದು ಪೌಸ್ ತೊಗೊಳ್ಳೋದು, ನಿಂತ್ಕೊಳ್ಳೋದು, ಓದ್ತಾ ಇರಬೇಕಾದ್ರೆ ಅಥವಾ ಹೇಳ್ತಾ ಇರಬೇಕಾದ್ರೆ. ದ ಮಿಡಲ್ ಆಫ್ ದಿ ಪೊಯೆಟಿಕ್ ಲೈನ್, ಒಂದು ಪೊಯೆಟಿಕ್ ಲೈನ್ ಆದ ತಕ್ಷಣ ಒಂದು ಪಾಸ್ ತೊಗೊಂಡು ಮತ್ತೆ ಮುಂದೆ ಅದನ್ನು ಓದೋದು.
ಸೊ ಇದಕ್ಕೆ ಸೆಜುರಾ ಅಂತ ಕರಿತೀವಿ. ಸೊ ಈಗ ಲಿಟ್ರರಿ ಟರ್ಮ್ಸನ್ನು ನಾವು ನೋಡಿದ್ದೀವಿ. ಸೊ ಹಾಗೆ ಓಲ್ಡ್ ಇಂಗ್ಲೀಷು ಅಂದರೆ ಏನಾದ್ರು ಗೊತ್ತಾಯಿತು ನಮಗೆ. ಆಂಗ್ಲೋ ಸ್ಯಾಕ್ಸನ್ನು, ಹೆಪ್ಟಾರ್ಕಿ, ಓರಲ್ ಟ್ರೆಡಿಷನ್ನು, ಸ್ಕೋಪ್ ಅಂತಂತಂದರೆ ಪೋಯೆಟ್ ಅಥವಾ ಸಿಂಗರ್ ಆಫ್ ದಿ ಓಲ್ಡ್ ಇಂಗ್ಲೀಷ್, ಆಂಗ್ಲೋ ಸ್ಯಾಕ್ಸನಲ್ಲಿ ಸ್ಕೋಪ್ ಅಂತ ಕರಿತಾ ಇದ್ದರು. ಹಾಗೆ ಪೆಗನಿಸಮ್ ಅನ್ನೋದು ಗೊತ್ತಾಯಿತು ನಮಗೆ. ಅಂದರೆ ತುಂಬ ಒಂದು ಅರ್ಲಿ ಬಿಲೀಫ್, ಅಂದರೆ ತುಂಬ ದೇವರುಗಳನ್ನು ಪೂಜಿಸೋದು, ಯಾವುದೇ ಒಂದು ನಿರ್ದಿಷ್ಟವಾದ ನಂಬಿಕೆ ಇಲ್ಲದೆ ಇರೋದು. ಈಗ ಇಂಥವೆಲ್ಲ ಶಬ್ದಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಸೊ ಇದನ್ನೆಲ್ಲನೂ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ಕೊಮಿಟೇಟಸ್ ಅನ್ನೋ ವರ್ಡನ್ನು ಬಳಸ್ತೇವೆ. ಬಾಂಡ್ ಬಿಟ್ವೀನ್ ಲಾರ್ಡ್ ಆ್ಯಂಡ್ ವಾರಿಯರ್, ಒಬ್ಬ ರಾಜ ಮತ್ತು ಒಬ್ಬ ಸೈನಿಕನ ಮಧ್ಯೆ ಇರತಕ್ಕಂಥ ಒಂದು ಬಾಂಡಿಗೆ ಕೊಮಿಟೇಟಸ್ ಅಂತ ವರ್ಡನ್ನು ಇಲ್ಲಿ ಬಳಸ್ತಾರೆ. ಸೊ ಹಾಗೆ ಕೆನ್ನಿಂಗ್ಸ್ ನೋಡಿದ್ದೀವಿ, ಸೀಸರು, ಡ್ರೀಮ್ ವಿಷನ್, ಮೋಸ್ಟ್ ಆಫ್ ದಿ ಎಲ್ಲನೂ ನೋಡಿದ್ದೀವಿ. ಈ ವರ್ಡನ್ನು ಹಾಗೆ ನಾನು ತೋರಿಸ್ತಾ ಇದ್ದೀನಿ, ಇದನ್ನು ನೋಡಿ, ಇಲ್ಲ ಬೇಕಾದರೆ ನೀವು ಸ್ಕ್ರೀನ್ಶಾಟನ್ನು ತೊಗೋಬೋದು. ಸೊ ಇಷ್ಟು ಇವತ್ತು ಓಲ್ಡ್ ಇಂಗ್ಲೀಷ್ನ ಬಗ್ಗೆ ಇರುವಂಥ ಒಂದು ಪಾಠ. ಸೊ ಈ ಓಲ್ಡ್ ಇಂಗ್ಲೀಷ್ ಪೀರಿಯಡ್ ಎಲ್ಲಿಗೆ ಕೊನೆ ಆಗುತ್ತೆ ಅಂತಂದರೆ ದ ನಾರ್ಮನ್ ಕಾಂಕ್ವೆಸ್ಟ್, ನಾರ್ಮನ್ನರು ಬಂದು ಅಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ 1060ರಲ್ಲಿ. ಸೊ ಇಲ್ಲಿಗೆ ಓಲ್ಡ್ ಇಂಗ್ಲೀಷ್ ಪೀರಿಯಡು ಮುಕ್ತಾಯ ಆಗುತ್ತೆ. ಅಲ್ಲಿಂದ ನಾರ್ಮನ್ ಕಾಂಕ್ವೆಸ್ಟನ್ನು ಒಳಗೊಂಡ ಒಂದು ಮಿಡಲ್ ಇಂಗ್ಲೀಷ್ ಪ್ರಾರಂಭ ಆಗುತ್ತೆ. ಸೊ ಫ್ರೆಂಡ್, ಥ್ಯಾಂಕ್ ಯು.